ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಎಸ್, ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಖ್ಯಾತ ಗಾಯಕಿ ಅರ್ಚನಾ ಉಡುಪ ಅವರಿದ್ದಾರೆ. ಹಲೋ, ನಮಸ್ತೆ. ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ತುಂಬಾ ಕ್ಲಿಯರ್ ಆಗಿ ಕೇಳಿಸ್ತಾ ಇದೆ. ನಾನು ಮಾತಾಡೋದು ಕೇಳಿಸ್ತಿದ್ಯಾ? ಹಾ ಕೇಳಿಸ್ತಾ ಇದೆ ಮೇಡಮ್. ಇನ್ನು ಕರ್ನಾಟಕದ ಪ್ರತಿಯೊಬ್ಬರ ಮನೆಯ ಹೆಮ್ಮೆಯ ಕೋಗಿಲೆ ಜಾನಕಿ ಅಮ್ಮ ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ. ಈ ಸಂದರ್ಭದಲ್ಲಿ ಅವ್ರನ್ನ ಹೇಗೆ ಸ್ಮರಿಸ್ತೀರಾ ಮೇಡಮ್ ನೀವು? ನೋಡಿ, ಅವರು ಮತ್ತೆ ಎಸ್.ಪಿ. ಬಾಲಸುಬ್ರಹ್ಮಣ್ಯಂ ಇಬ್ರು ನನ್ನ ಪಾಲಿಗೆ ದೇವರು. ಹೌದು. ಬಹುಶಃ ಎಲ್ಲ ಗಾಯಕರ ಪಾಲಿಗೆ ದೇವರು. ಬಟ್ ನನಗೆ ನಾನು ಸ್ವಲ್ಪ ಜಾಸ್ತಿ ಕನೆಕ್ಟ್ ಆಗ್ತೀನಿ. ಯಾಕೆ ಅಂದ್ರೆ ಚಿಕ್ಕ ವಯಸ್ಸಿಂದ ಅವ್ರ ಹಾಡುಗಳನ್ನ ಕೇಳ್ಕೊಂಡು ಹಾಡ್ಕೊಂಡು ಬೆಳೆದವಳು. ಅಂಡ್ ಒಂದ್ ಪಾಯಿಂಟ್ ಅಲ್ಲಿ ನಂಗೆ ಬಾಲು ಸರ್ ಒಂದು ವೇದಿಕೆಯಲ್ಲಿ ಜೂನಿಯರ್ ಜಾನಕಿ ಅಂತ ಕರೆದ್ರು. ನೀನ್ ನಿನ್ನ ಧ್ವನಿಯಲ್ಲಿ ಜಾನಕಿ ಅಮ್ಮ ಕಾಣಿಸ್ತಾರೆ ನನ್ಗೆ ಅಂತ ಹೇಳಿದ್ರು. ಮಗುವನ ಹಾಡು ಮುಗಿದ್ಮೇಲೆ. ಸೊ ನಾನು ಅಷ್ಟು ಅವ್ರನ್ನ ಚಿಕ್ಕ ವಯಸ್ಸಿಂದ ಅಂದ್ರೆ ನನ್ನನ್ನು ಆವರಿಸ್ಕೊಂಡ್ಬಿಟ್ಟಿದ್ದಾರೆ. ಅಷ್ಟು ನಾನು ಅವ್ರನ್ನ ಆರಾಧಿಸ್ತಿದ್ದೆ. ಸೊ ನನ್ನ ಪಾಲಿಗೆ ನನ್ನ ದೇವರನ್ನ ನಾನು ಕಳ್ಕೊಂಡೆ ಅಂತ ಹೇಳ್ಬೇಕು. ಆಮೇಲೆ ನನ್ನ ಪುಣ್ಯ ಇದು ಸರಿಗಮಪ ಬಹಳ ವರ್ಷಗಳ ಹಿಂದೆ ನಾನು ಒಂದ್ 3-4 ಸೀಸನ್ ನಾನು ಆಂಕರ್ ಮಾಡಿದ್ದೆ. ಅದೊಂದು ಒಂದ್ ಸೀಸನ್ಗೆ ಜಾನಕಿ ಅಮ್ಮ ಅವರು ಜಡ್ಜ್ ಆಗಿ ಬಂದು ಕುತ್ಕೊಂಡಿದ್ರು. ಸೊ ಆ ಒಂದು 6 ತಿಂಗಳ ಕಾಲ ನನ್ನ ಜೀವನದಲ್ಲಿ ನಾನು ಮರೆಯೋದಕ್ಕೆ ಸಾಧ್ಯವೇ ಇಲ್ಲ. ಎಷ್ಟು ಅದ್ಭುತವಾದ ಸಮಯ ಕಳೆದಿದ್ದೆ ಅವ್ರ ಜೊತೆ. ಅವ್ರಿಗೆ ಪಾಪ ಬೆಂಗಳೂರಿಗೆ ಬಂದ ತಕ್ಷಣ ಅಷ್ಟನ್ನ ಅಟ್ಯಾಕ್ ಆಗೋದು. ವೆದರ್ ಅವ್ರಿಗೆ ಸೆಟ್ ಆಗ್ತಿರ್ಲಿಲ್ಲ. ಸೊ ನಾನು ಶೂಟಿಂಗ್ ಬರುವಾಗ ಅವರಿಗೆ ಫ್ಲಾಸ್ಕ್ ಅಲ್ಲಿ ಕಷಾಯ ಮಾಡಿ ತಗೊಂಡ್ ಬಂದ್ ಕೊಡ್ತಿದ್ದೆ. ಅವ್ರಿಗೆ ಅದು ತುಂಬಾ ಇಷ್ಟಪಟ್ಕೊಂಡು ಕುಡಿತಿದ್ರು, ಹೆಲ್ಪ್ ಆಗ್ತಿತ್ತು ಅವ್ರಿಗೆ. ಆಮೇಲೆ ನಾನು ಪ್ರತಿ ಸಲವೂ ರೆಡಿ ಆಗಿ ಸೆಟ್ ಹೋಗೋದಕ್ ಮುಂಚೆ ಅವ್ರ ರೂಮಿಗೆ ಹೋಗಿ ಅವರಿಗೆ ತೋರ್ಸ್ಬಿಟ್ಟು ಹೋಗ್ಬೇಕು ನಾನು ಹೆಂಗ್ ರೆಡಿ ಆಗಿದ್ದೀನಿ ಅಂತ. ನಾನು ಪ್ರತಿ ಸಲ ದೃಷ್ಟಿ ತೆಗೆದು ಮುದ್ದು ಮಾಡಿ ಕಳ್ಸೋರು. ಅಂತ ಒಂದು ವಾತ್ಸಲ್ಯ ಮೈ, ಎಷ್ಟು ಮಗುವಿನಂತ ಮನಸ್ಸು, ತಾಯಿಯ ಹೃದಯ, ವಿಶಾಲವಾದ ಹೃದಯ. ಯಾರಿಗೂ ಅವರು ಒಂದು ನೆಗೆಟಿವ್ ಕಮೆಂಟ್ ಕೊಟ್ಟಿದ್ ನನ್ನ ಜೀವನದಲ್ಲೇ ನಾನು ನೋಡ್ಲಿಲ್ಲ. ಅಂಡ್ ನೆಗೆಟಿವ್ ಹೋಗ್ಲಿ, ಅವ್ರು ಎಲ್ಲರಿಗೂ ತುಂಬಾ ಪ್ರೀತಿಯಿಂದ ಹುರಿದುಂಬಿಸಿನ ಮಾತಾಡ್ತಿದ್ದು. ಅಂಡ್ ಕೆಲವು ತಿಂಗಳುಗಳ ಹಿಂದೆ ನಾನು ಮೈಸೂರಿಗೆ ಅವ್ರನ್ನ ಭೇಟಿ ಮಾಡ್ಲಿಕ್ಕೆ ಹೋಗಿದ್ದೆ. ಅವಾಗ ಕೂಡ ಒಂದು 2 ಗಂಟೆಗಳ ಕಾಲ ಅವ್ರ ಜೊತೆ ಚೆನ್ನಾಗಿ ಹರಟೆ ಹೊಡೆದು ಅವರ ಹಾಡನ್ನೇ ಅವ್ರ ಎದುರಿಗೆ ಹಾಡಿ, ಎಷ್ಟು ದೊಡ್ಡ ಹೃದಯ ಅಂದ್ರೆ ನಾನು ಸ್ವಲ್ಪ ಹೆದರ್ಕೊಂಡು ಹಾಡ್ತಿದ್ದೆ. ಅಂದ್ರೆ ನನ್ನ ದೇವ್ರ ಎದುರಿಗೆ ಕೂತ್ಕೊಂಡು ನಾನು ಹಾಡ್ತಾ ಇದ್ದೀನಿ ಅಂತ ನನಗೆ ಹೆದರಿಕೆ ಆಗಿತ್ತು. ಹಾಡು ಮುಗಿದ್ಮೇಲೆ ಅದು ಅವ್ರದ್ದು ಒನ್ ಆಫ್ ದ ಮೋಸ್ಟ್ ಡಿಫಿಕಲ್ಟ್ ಸಾಂಗ್ಸ್ ಜಯಗೌರಿ ಜಗದೀಶ್ವರಿ ಹಾಡ್ತಾ ಇದ್ದೆ. ಹಾಡು ಮುಗಿದ್ಮೇಲೆ ಹೇಳ್ತಾರ, ಯಾಕೆ ಹೆದರ್ಕೊಂತೀಯ ನೀನು, ನನ್ಗಿಂತ ಚೆನ್ನಾಗ್ ಹಾಡ್ದಿಯಲ್ಲ ಅಂತ. ಈ ತರ ಬರೀ ಅವ್ರನ್ನ ಮಾತ್ರ ಹೇಳೋದಕ್ ಸಾಧ್ಯ. ನಾ ಹೇಳ್ದ, ಅಮ್ಮ ಅದು ಈ ಜನ್ಮದಲ್ಲಿ ಅದು ಸಾಧ್ಯ ಇಲ್ಲ. ನಿಮ್ ತರ ಹಾಡೋದಲ್ಲ, ನಿಮ್ಮ ಹತ್ರಕ್ಕೂ ಹಾಡೋದಕ್ ಸಾಧ್ಯ ಇಲ್ಲ. ನಿಮ್ ಎದುರಿಗೆ ಹಾಡ್ತಿದ್ದೀನಿ ಅನ್ನೋದೇ ನನ್ನ ಸಾರ್ಥಕತೆ ಅಷ್ಟೇ ಜನ್ಮಕ್ಕೆ. ಇನ್ನೇನು ಬೇಡ, ನಿಮ್ ಬಾಯಿಂದ ಈ ಮಾತು ಕೇಳಿದ್ದೆ ಸಾಕು ನನಗೆ ಅಂತ ಹೇಳ್ದೆ. ಇಂಥ ಒಂದು ಆಮೇಲೆ ಹಾಡು ಮುಟ್ಟೋದು ಗೊತ್ತಿಲ್ಲ. ಜಾನಕಿ ಅಮ್ಮ ಹಾಡಿರೋ ಹಾಡುಗಳನ್ನ ಅವ್ರು ಹಾಡದೇ ಇರೋ ತರದ ಹಾಡುಗಳೇ ಇಲ್ಲ. ಅವ್ರ USP ಅಂದ್ರೇನೆ ವರ್ಸಟಾಲಿಟಿ ಅವ್ರದ್ದು. ಮಗುವಿನ ಧ್ವನಿಯಲ್ಲಿ ಹಾಡ್ತಿದ್ರು, ಸೆನ್ಶುಯಸ್ ಸಾಂಗ್ಸ್, ಕ್ಲಬ್ ಸಾಂಗ್ಗಳನ್ನ ಹಾಡ್ತಿದ್ರು, ಡಿವೋಷನಲ್ ಹಾಡುಗಳು, ರೊಮ್ಯಾಂಟಿಕ್ ಹಾಡುಗಳು, ದುಃಖಭರಿತವಾದ ಹಾಡುಗಳು. ಅವರು ಸ್ಟ್ಯಾಚ್ಯೂ ತರ ನಿಂತ್ಕೊಂಡು, ಬಟ್ ಬಾಯಿ ಓಪನ್ ಮಾಡಿದ್ರೆ ಏನು ನವರಸಗಳು ಪುಂಖಾನುಪುಂಖವಾಗಿ ಈಚೆ ಬರ್ತಾ ಇತ್ತು. ಅವ್ರು ಹಾಡಿದ್ಮೇಲೆ, ಅವರು ಅದಕ್ಕೆ ಜೀವ ತುಂಬಿದ್ಮೇಲೆ ಬಹಳಷ್ಟು ಎಲ್ಲ ನಟಿಯರು ಅದನ್ನೇ ಹೇಳ್ತಿದ್ರು. ನಮಗೆ ಆಕ್ಚುಲಿ ನಟನೆ ಮಾಡೋದಕ್ಕೆ ತುಂಬಾ ಸುಲಭ. ಅವ್ರೆಷ್ಟು ಚೆನ್ನಾಗಿ ಜೀವ ತುಂಬಿರ್ತಾರೆ ಅಂದ್ರೆ ನಮಗ್ ಕೆಲಸ ಕಮ್ಮಿ ಆಗೋಗುತ್ತೆ ಅಂತ. ಇಂತಹ ಧ್ವನಿ ನ ಭೂತೋ ನ ಭವಿಷ್ಯತಿ, ಹಿಂದೆ ಬರ್ಲಿಲ್ಲ, ಮುಂದೆ ಬರಲ್ಲ. ಹೌದು, ಖಂಡಿತ ನಿಜ ಮೇಡಮ್. ಹಾಗೆ ನೀವು ಹೇಳಿದ್ರಿ ಮೈಸೂರಲ್ಲಿ ಅವ್ರನ್ನ ಭೇಟಿ ಆಗಿದೆ ಅಂತ. ಅದೇ ಕೊನೆ ಬಾರಿನ ಅವ್ರನ್ನ ಮೀಟ್ ಮಾಡಿದ್ದು ಹೇಗೆ? ಹೌದು, ಅದೇ ಕೊನೆ ಬಾರಿ. ಆಮೇಲೆ ಅವ್ರ ಮಗ ತೀರ್ಕೊಂಡ್ಮೇಲೆ ಹೋಗ್ಬೇಕು ಅಂತ ಅನ್ಕೊಂಡು ಪ್ಲಾನ್ ಮಾಡೋ ಅಷ್ಟರಲ್ಲಿ ಅವರು ನಮ್ಮನ್ ಬಿಟ್ಟು ಹೋಗೇ ಬಿಟ್ರು.
ಹಾಗೆ ಈ ಹಿಂದೆ ರಾಜೇಂದ್ರ ಸಿಂಗ್ ಬಾಬು ಅವರು ಕೂಡ ಹೇಳ್ತಾ ಇದ್ರು, ಅಂದ್ರೆ ಆ ಆಕ್ಟರ್ಸ್ಗೆ ತಕ್ಕಂಗೆ ಅವರು ಧ್ವನಿನ ಚೇಂಜ್ ಮಾಡ್ಕೊಂಡು ಹೇಳ್ತಾ ಇದ್ರು. ಭಾರತಿ ಅಮ್ಮಂಗ್ ಒಂಥರ ಧ್ವನಿ, ಈ ರೀತಿ ಬೇರೆ ಬೇರೆ ಆಕ್ಟರ್ಸ್ಗೆ ಅದಕ್ಕೆ ಹೊಂದುವಂತಹ ಧ್ವನಿಯನ್ನ ಮಾಡ್ಕೊಂಡು ಹೇಳ್ತಾ ಇದ್ರು ಅಂತ. ಅದಾದ್ಮೇಲೆ ನೀವು ಈ ಅಸ್ತಮಾ ವಿಚಾರ ಉಲ್ಲೇಖ ಮಾಡಿದ್ರಿ. ಉಸಿರಾಟದ ಸಮಸ್ಯೆ ಇದ್ರೂ ಕೂಡ ಅದು ಅವರ ಕಂಠದ ಮೇಲೆ ಎಫೆಕ್ಟ್ ಮಾಡ್ತಾ ಇರಲಿಲ್ಲ. ಇದು ಯಾವ ರೀತಿ ಮೇಡಮ್? ಅದಕ್ಕೆ ಹೇಳೋದು ಸಾಕ್ಷಾತ್ ಸರಸ್ವತಿನೇ ಯಾಕೆ ಅಂತ, ಅದಕ್ಕೇನೆ ಹೇಳೋದು. ಅಸ್ತಮಾ ಅಟ್ಯಾಕ್ ಆದವ್ರಿಗೆ ಒಂದು ಲೈನ್ ಅನ್ನ ಉಸಿರು ತಗೊಳ್ಳದೇನೆ ಹಾಡೋದಕ್ಕೆ ಆಗೋದೇ ಇಲ್ಲ, ಉತ್ಸಾಹ ಬರುತ್ತೆ, ಎದುರು ಬರುತ್ತೆ. ಅಂಥದ್ರಲ್ಲಿ ಅವರು ಫಾರ್ ಎಕ್ಸಾಂಪಲ್ ತಂಗಾಳಿಯಲ್ಲಿ ನಾನು ತೇಲಿ ಬಂದೆ, ಆ ಹಾಡಲ್ಲಿ ಬಹುಶಃ ಅವರು ಒಂದ್ 10-12 ಬಾರ್ ಅಥವಾ ಆರ್ ಮೋರ್ ಉಸಿರು ಎಲ್ಲೂ ತಗೊಳ್ದೇನೆ ಹಾಡಿದ್ದಾರೆ. ಆಮೇಲೆ ರಿಯಲಿ ಗಿಫ್ಟೆಡ್. ಕೆಲವು ಶಾಸ್ತ್ರೀಯ ಸಂಗೀತ ಕಲ್ತಿಲ್ಲ ಅಂತಾರೆ. ನಾನು ದೇವ್ರಿಗೆ ಯಾಕೆ ಸಂಗೀತ ಕಲಿಬೇಕು? ಅಂದ್ರೆ ಅವರು ಸಂಗೀತ ಕಲ್ತಿರ್ಲಿಲ್ವಾ ಮೇಡಮ್ ಹಾಗಾದ್ರೆ? ಅವ್ರು ಹೇಳ್ತಾರೆ ನಾನು ಎಲ್ಲೂ ಟ್ರೈನಿಂಗ್ ತಗೊಂಡಿಲ್ಲ, ನಾನು ಕಲ್ತಿಲ್ಲ ಅವ್ರ ಗುರುಗಳ ಹತ್ರ ಹೋಗಿ ಅಂತ. ಸೊ ಅದು ಐ ಥಿಂಕ್ ಅವರ ಬಹುಶಃ ಹೋದ ಜನ್ಮದ ಸಂಸ್ಕಾರ ಎಷ್ಟು ಅದ್ಭುತವಾಗಿದ್ದಿರ್ಬೋದು. ಇಂತಹ ಒಂದು ಧ್ವನಿ, ಇಂತಹ ಒಂದು ಧ್ವನಿಯಲ್ಲಿನ ಸಂಸ್ಕಾರವನ್ನು ಪಡ್ಕೊಂಡು ಅವರು ಹುಟ್ಟೋದಕ್ಕೆ ಅದು ವಂಡರ್ ಅಷ್ಟೇ. ಅವರು ಎಂತೆಂತ ಹೈ ಪಿಚ್ ಅಲ್ಲಿ ಹಾಡುಗಳನ್ನ ಹಾಡಿದ್ದಾರೆ, ಎಂತೆಂತ ಧ್ವನಿಯ ಮಾಡ್ಯುಲೇಷನ್ ಮಾಡ್ಕೊಂಡು ಹಾಡಿದ್ದಾರೆ. ಆಮೇಲೆ ಬಹಳಷ್ಟು ಹಾಡುಗಳು ಈಗ ನಾವು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ರೆ, ಅದರ ಡ್ಯುಯೆಟ್ ಅಲ್ಲಿ ಅಬ್ಸರ್ವ್ ಮಾಡಿದ್ರೆ, ಮೇಲ್ ಸಿಂಗರು 2 ಸಾಲು ಹಾಡುವಷ್ಟರಲ್ಲಿ 2-3 ಸಲ ಉಸಿರು ತಗೊಂಡಿದ್ರೆ ಅವ್ರು ಆ 2-3 ಲೈನ್ ಒಟ್ಟಿಗೆ ಹಾಡಿರ್ತಾರೆ, ಎಲ್ಲೂ ಉಸಿರೇ ತಗೊಂಡಿರಲ್ಲ. ಈ ತರದ ಎಕ್ಸ್ಟ್ರಾರ್ಡಿನರಿ ಸಿಂಗರ್ ಅಂದ್ರೆ ಸಾಧ್ಯನೇ ಇಲ್ಲ ಅವ್ರ ಹತ್ರ ಹೋಗ್ಲಿಕ್ಕೆ. ಅಂತ ಸಿಂಗರ್ನ ನಮ್ಗೆ ದುರಾಸೆ ಇನ್ನೂ ಬೇಕು, ಮತ್ತು ಬೇಕು, ಅವ್ರು ಇನ್ನ ಇರ್ಬೇಕಿತ್ತು, ಶತಾಯುಷಿ ಆಗ್ಬೇಕಿತ್ತು, ಅವರು ಇನ್ನೂ ಬೇಕು ಅವರು ಅಂತ ಆಸೆ. ಬಟ್ ಇಂಥವ್ರ ಅವಶ್ಯಕತೆ ಬಹುಶಃ ಬೇರೆಗೆ ಇರುತ್ತೇನೋ. ಈ ತರ ಏನಂತಾರ, ಅವ್ರು ಬಿಳಿ ಸೀರೆನೇ ಉಡ್ತಾ ಇದ್ದಿದ್ದು ಯಾವಾಗ್ಲೂ. ಅವರು ವೇಷಭೂಷಣದಲ್ಲಿ ಇದ್ದ ಒಂದು ಪ್ಯೂರಿಟಿ ಅವರ ಅಂತರಾತ್ಮದಲ್ಲಿ ಕೂಡ ಇತ್ತು. ಅಂತ ಪ್ಯೂರ್ ಮನುಷ್ಯನ್ ಅಂದ್ರೆ ಏನು, ಯಾವುದೇ ರೀತಿಯ ಈ ಋಷಿಗಳು ಇರ್ತಾರಲ್ಲ, ಅವ್ರಿಗೇನು ವಿರಾಗಿಗಳು ಅಂತ ಹೇಳ್ತಾರಲ್ಲ, ಅವ್ರಿಗೇನು ಹೊಟ್ಟೆ ಉರಿ ಇಲ್ಲ, ಜಲಸಿ ಇಲ್ಲ, ಕೋಪ ಇಲ್ಲ, ಮತ್ತೊಂದಿಲ್ಲ. ಯಾವಾಗ್ಲೂ ಅದೊಂದು ಮಂದಸ್ಮಿತ ಇರುತ್ತೆ ಅವ್ರ ಮುಖದ ಮೇಲೆ. ಮಕ್ಕಳ ರೀತಿ ನಗ್ತಾ ಇರ್ತಾರೆ. ಆ ಡಿವಿನಿಟಿ ಅಪ್ಪ, ಅವ್ರನ್ನ ಹತ್ರದಿಂದ ನೋಡಿದವ್ರಿಗೆ ಗೊತ್ತದು. ಆ ಡಿವೈನ್ ಏನಂತೀರಿ ನೀವು, ಆ ದೇವ್ರ ಹತ್ರ ಎದುರಿಗೆ ಹೋದಾಗ ನಿಮ್ಗೆ ಏನ್ ಅನುಭವ ಆಗತ್ತಲ್ಲ, ಆ ರೀತಿ ಆಗತ್ತೆ ಅವ್ರ ಎದುರಿಗೆ, ಅವ್ರ ಆಸ್ಪತ್ರೆಯಲ್ಲಿ ಕೂತಿದ್ರೆ. ಖಂಡಿತ ನಿಜ. ಯಾಕಂದ್ರೆ ಇದೇ ಮಾತನ್ನ ರಾಜೇಂದ್ರ ಸಿಂಗ್ ಬಾಬು ಅವರು ಕೂಡ ಇದೇ ಮಾತನ್ನ ಹೇಳಿದ್ರು. ಹಾಗೆ ಮೇಡಮ್, ನೀವು ಹೇಳಿದ್ರಿ ನಿಮ್ಗೆ ಸಣ್ಣ ವಯಸ್ಸಿಂದಲೂ ಕೂಡ ಇವರು ಇನ್ಸ್ಪಿರೇಷನ್, ರೋಲ್ ಮಾಡೆಲ್ ಅಂತ. ಸೊ ಅವರ ಯಾವ ಹಾಡುಗಳು ನಿಮ್ಗೆ ತುಂಬಾ ಇಷ್ಟ? ಐ ಆಮ್ ಶೋರ್ ಸಾಕಷ್ಟಿರುತ್ತೆ, ಅದರಲ್ಲಿ 1-2 ಹಾಡುಗಳು ಯಾವುದು ನಿಮ್ಮ ಫೇವ್ರೆಟ್ ಅಂತ? ನಾನು ಒಂದು 3-4 ಹಾಡುಗಳ ಒಂದೊಂದು ಸಾಲು ಹೇಳ್ತೀನಿ. ಖಂಡಿತ ಖಂಡಿತ ಮೇಡಮ್, ಹೇಳಿ. ಒಂದು ಅದು ಆಗ್ಲೇ ಹೇಳಿದಾಗ ಜಯಗೌರಿ ಜಗದೀಶ್ವರಿ. ಜಯ ಗೌರಿ ಜಗದೀಶ್ವರಿ, ಜಯ ಗೌರಿ ಜಗದೀಶ್ವರಿ, ಕಾಳಮ್ಮ ಕಲಾಸಾಗರಿ, ಜಯ ಗೌರಿ ಜಗದೀಶ್ವರಿ. ಇದೊಂದು ಹಾಡು. ಗಾಳಿ ಗೋಪುರ ನಿನ್ನ ಶಾತೀರ, ಗಾಳಿ ಗೋಪುರ ನಿನ್ನ ಶಾತೀರ, ನಾಳಿ ಕಾಣುವ ಸುಖದ ವಿಚಾರವಾಳಿ ಗೋಪುರ, ಸುಖದ ಸ್ವಪ್ನಗಾನ, ಎದೆಯ ಕಾನ, ಒಲವ ಭಾವವೀನ, ನಾನು ಅದುವೇ ಜೀವನ, ಅದುವೇ ಜೀವನ. ನನ್ನಿದೆ ಕೋಗಿಲೆಯ ಒಲವಿನ ಪಲ್ಲವಿಯ, ದನಿಯಲ್ಲಿ ನೂತನ ಜೀವ ಭಾವನೆ ತಂದೆ.
ಈ ತರ ಹೇಳ್ತಾನೆ ಇರ್ಬೋದು. ನಾನು ಇಡೀ ದಿವಸ, ಇಡೀ ವಾರ, ಇಡೀ ವರ್ಷ ಹೇಳ್ಬೋದು. ಅಷ್ಟು ಪುಸ್ತಕಗಟ್ಟಲೆ ಹಾಡುಗಳು ಅವ್ರದ್ದೇ ತುಂಬಿದೆ. ಖಂಡಿತ, ನಿಜ ನಿಜ ಮೇಡಮ್. ಇನ್ನು ನಾವಾಗಲೇ ಮಾತಾಡ್ತಾ ಇದ್ವಿ ಅಂದರೆ ಬೇರೆ ಬೇರೆ ಭಾಷೆಗಳಲ್ಲಿ ಅವರು ಹಾಡಿದ್ದಾರೆ. ಕೊರಿಯನ್ನು, ಜಾಪನೀಸ್ ಲ್ಯಾಂಗ್ವೇಜ್ಗಳಲ್ಲೂ ಕೂಡ ಅವರು ಹಾಡಿದ್ದಾರೆ. ಅಂತಂದರೆ ನಿಮಗೆ ಗಾಯಕಿಯಾಗಿ ಗೊತ್ತಿರುತ್ತೆ ಒಂದು ಭಾಷೆಯನ್ನು ಅರ್ಥ ಮಾಡ್ಕೊಳ್ಳೋದು ಎಷ್ಟು ಇಂಪಾರ್ಟೆಂಟ್ ಅಂತ. ಹಾಡಬೇಕಾದ್ರೆ ಯಾವ ರೀತಿ ಅವರು ಪ್ರಿಪೇರ್ ಆಗ್ತಾ ಇದ್ರು ಮೇಡಮ್? ಅಂದ್ರೆ ಅವ್ರ ಪ್ಲಸ್ ಪಾಯಿಂಟ್ ಏನು ಅಂತಂದ್ರೆ ಅವರು ವೆರಿ ಕ್ವಿಕ್ ಲರ್ನರ್. ತುಂಬಾ ಬೇಗ ಅಡಾಪ್ಟ್ ಆಗ್ತಾರೆ ಅವರು. ನೀವ್ ಯಾವ್ದೇ ಭಾಷೆಯನ್ನ ಕೊಡಿ, ಅದನ್ನ ಈಗ ಫಾರ್ ಎಕ್ಸಾಂಪಲ್ ನಾನೀಗ ತಮಿಳು ಅಥವಾ ತೆಲುಗು ಹಾಡ್ತೀನಿ ಅಥವಾ ಹಿಂದಿ ಹಾಡ್ತೀನಿ ಅಂದ್ರೆ ನಾನು ಕನ್ನಡದಲ್ಲೇ ಬರ್ಕೊಳ್ಳೋದು. ಬಟ್ ಪ್ರೊನೌನ್ಸಿಯೇಷನ್, ಆ ನ್ಯೂಯಾನ್ಸಸ್ ಎಲ್ಲ ಇನ್ನು ಅಲ್ಲಿ ಯಾರು ಭಾಷಾ ತಜ್ಞರು ಇರ್ತಾರೆ ಅವ್ರ ಹತ್ರ ಕೇಳಿ ಅದನ್ನ ಮನದಟ್ಟು ಮಾಡ್ಕೊಂಡು ಅರ್ಸ್ಕೊಂಡು ಹಾಡೋದು. ಸೊ ಕೆಲವರು ಬಹಳಷ್ಟು ಗಂಟೆಗಳ ಕಾಲ ಸೈಕಲ್ ಹೊಡೆದು ಹಾಡನ್ನ ರೆಕಾರ್ಡ್ ಮಾಡ್ತಾರೆ. ಜಾನಕಿ ಅಮ್ಮ ಹೇಗೆ ಅಂದ್ರೆ ಅವ್ರಿಗೆ ನೀವ್ ಏನನ್ನೇ ಒಂದ್ಸಲಿ ಹೇಳಿ ಅದು ಅವ್ರ ತಲೆಯಲ್ಲಿ ಹೋಗಿ ರೆಕಾರ್ಡ್ ಆಗಿ ಕುತ್ಕೊಂಡ್ಬಿಡುತ್ತೆ. ಸೊ ಐ ಥಿಂಕ್ ಅವ್ರಿಗೆ ಯಾವ್ದು ಕಷ್ಟಗಳಲ್ಲ. ಅವ್ರ ಒಂದ್ಸಲಿ ಕೇಳ್ಕೊತಾರೆ. ಎಂತೆಂತ ಹಾಡು, ಒಂದ್ ಹಾಡಂತೂ 2 ರಾಗದಲ್ಲಿದೆ, ಶಿವ ಶಿವ ಎನ್ನದ ನಾಲಿಗೆ ಏಕೆ ಅನ್ನೋದು. ಅದನ್ನು ಹಾಗೆ ಅವರು ಫಸ್ಟ್ ಅವರ ಹಾಡನ್ನ ಕೇಳಿದಾಗ ಅವ್ರಿಗೆ ಅಯ್ಯೋ ನನ್ ಕೈಲಿ ಇದು ಕಷ್ಟ ಆಗತ್ತೆ ಹಾಡಕ್ಕೆ ಅಂದ್ರಂತ. ಆಮೇಲೆ ಅವರು ಮ್ಯೂಸಿಕ್ ಡೈರೆಕ್ಟರ್ ಇದು ನಿನ್ನ ಹತ್ರ ಬಿಟ್ಟು ಇನ್ ಯಾರ ಹತ್ರನೂ ಹಾಡಕ್ ಸಾಧ್ಯ ಇಲ್ಲ, ಅದಕ್ಕೆ ನಿನ್ನ ಕರ್ಸಿರೋದು ಅಂದ್ರಂತೆ. ಸೊ ಶಿ ಟುಕ್ ಅ ಲಿಟಲ್ ಟೈಮ್. ಅವರು ಶ್ರೀಕೃಷ್ಣನ ಪರಮ ಭಕ್ತೆ, ಕೃಷ್ಣನ ನೆನೆಸ್ಕೊಂಡು ಒಂದೇ ಟೇಕ್ ಒಂದ್ ಸ್ವಲ್ಪ ಟೈಮ್ ತಗೊಂಡು ಕಲ್ತು ಒಂದೇ ಟೇಕಲ್ಲಿ ಹಾಡಿ ಮುಗಿಸಿದಾರಂತವ್ರು. ಸೊ ಈ ತರ ಅವರಿಗೆ ಯಾವ್ದು ಕಷ್ಟವೇ ಅಲ್ಲ. ಅವರು ಐ ಥಿಂಕ್ ಅವ್ರ ಬ್ರೈನ್ ಇಸ್ ಲೈಕ್ ಒಂದ್ ಕಂಪ್ಯೂಟರ್ ಅಂತ ನಾನು ಭಾವಿಸ್ತೀನಿ. ಅದ್ರಲ್ಲಿ ಒಂದ್ಸಲಿ ಫೀಡ್ ಮಾಡ್ಬಿಟ್ರೆ ಅದು ಉಳ್ಕೊಂಡ್ಬಿಡುತ್ತೆ ಅದು ಪರ್ಮನೆಂಟ್ ಆಗಿ. ಅವರಿಗೆ ಯಾವ್ದು ಕಷ್ಟ ಆಗ್ತಿರ್ಲಿಲ್ಲ. ಅವ್ರು ಎಲ್ಲವನ್ನು ತುಂಬಾ ಬೇಗ ಕಲ್ತು ಹಾಡ್ಬಿಡ್ತಾ ಇದ್ರು. ಖಂಡಿತ ಮೇಡಮ್, ನಿಜಕ್ಕೂ ಸರಸ್ವತಿ ಪುತ್ರಿ ಜಾನಕಿ ಅಮ್ಮ. ಥ್ಯಾಂಕ್ ಯು ಸೋ ಮಚ್ ಜೀ ಕನ್ನಡ ನ್ಯೂಸ್ ಜೊತೆ ಮಾತಾಡಿದ್ದಕ್ಕೆ.